ಈತದ ನಾ ಬರೀ ಹಿರೇತನ ಮಾಡ್ತೀನಿ ಅಂತ ಸರ್ ರಿಲೇಟ್ ಆಕೈತೆ ನಾ ಎಲ್ಲ ಮಾಡ್ತೀನಿ. ನಿಮ್ಮ ಮನೆಗೂ ಯಾವಾಗಾರ ಹಿಂಗೆ ಅಂದಿರೇನ ಹಂಗಾರೆ ಬರ್ರಿ ನೋಡೋಣಂತ. ರೆಸ್ಪಾನ್ಸಿಬಿಲಿಟಿ ಶೇರ್ ಮಾಡೋದ್ರದ್ದು ಅಡ್ವಾಂಟೇಜ್ ಏನದ ಅಂತೇಳಿ. ಒಂದೇದು ಅವ್ರಿಗೆ ಸಣ್ಣ ಸಣ್ಣ ಡಿಸಿಷನ್ ತೊಗೊಳಕ್ಕೆ ಬಿಡ್ರಿ. ಅಂದ್ರೆ ಅವ್ರ ಬಟ್ಟೆ ಸೆಲೆಕ್ಟ್ ಮಾಡೋಕೆ, ಅವ್ರ ಅಟ್ಗೆ ಸಾಮಾನು ಅವ್ರು ಯಾವ್ದು ಆಟ ಆಡ್ಬೇಕಂತ ಸೆಲೆಕ್ಟ್ ಮಾಡೋಕೆ, ಯಾವಾಗೂ ಸಣ್ಣ ಡಿಸಿಷನಿಂದ ದೊಡ್ಡ ಕಾನ್ಫಿಡೆನ್ಸ್ ಬರ್ತೈತಿ. ಎರಡನೇದ್ದು ಅವರಿಗೆ ಏಜ್ ಅಪ್ರೋಪ್ರಿಯೇಟ್ ಕೆಲಸ ಕೊಡ್ರಿ. ಅಂದರೆ ನನ್ನ ಮಗ 2-3 ವರ್ಷವಿದ್ದಾಗ ಅಡುಗೆ ಮನ್ಯಾಗ ನಂಗೆ ಸಣ್ಣ ಸಣ್ಣ ಹೆಲ್ಪ್ ಮಾಡ್ತಿದ್ದ. ಆಮೇಲೆ ಸ್ವಲ್ಪ ದೊಡ್ಡವ ಆದಮೇಲೆ ಪೂಜಾಕ್ಕೆ ಹೂ ತೊಗೊಂಬರೋದು ಅಥವಾ ಬಟ್ಟೆ ಫೋಲ್ಡ್ ಮಾಡೋದು. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್, ನೀವು ಹೇಳಿದ ಕೆಲಸದಾಗ ಅವ್ರು 5% ಕೆಲಸ ಮಾಡಿದ್ರು ಯಾವಾಗೂ ನೀವು ಶಬಾಷ್ ಅಂತ ಅಪ್ರಿಷಿಯೇಟ್ ಮಾಡಬೇಕು. ಅದರಿಂದ ಅವ್ರಿಗೆ ಇನ್ನೊಮ್ಮೆ ಮಾಡಬೇಕು ಅನ್ನೋದು ಮನಸ್ಸಿನಾಗ ಹುಡ್ತೈತಿ. ಹಿಂಗೆ ಮಾಡೋದ್ರಿಂದ ಅವ್ರಿಗೆ ಕಾನ್ಫಿಡೆನ್ಸು ಬೀಳಾಕೈತಿ. ಆಮೇಲೆ ನಿಮ್ಮದು ಕೆಲಸ ಗ್ರ್ಯಾಜುವಲಿ ಕಡಿಮೆ ಹಾಕ್ಕೊಂತ ಹೋಗ್ತೈತಿ. ಅಷ್ಟೇ ಅಲ್ಲ, ದೊಡ್ಡವರಾದ್ಮೇಲೆ ಇವ ಏನೂ ಕೆಲಸ ಮಾಡಂಗೇ ಇಲ್ಲ ಈ ಮಾತು ಅನ್ನೋದೂ ತಪ್ತೈತಿ. ಯಾವಾಗೂ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕಲಿಸಿದ್ರೆ ಬರೋಂಗಿಲ್ಲ, ಜೊತೆಗೆ ಶೇರ್ ಮಾಡಿದ್ರೆ ಬರ್ತೈತಿ. ನಮಸ್ಕಾರ, ನಾನು ನಿಮ್ಮ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿನೂ ಜೊತೆಗೆ ಬೆಳೆ.